ನಟ ದರ್ಶನ್ಗೆ ಪೊಲೀಸರು ಸಂಗ್ರಹಿಸಿರುವಂತಹ ಸಾಕ್ಷ್ಯಗಳು ಮತ್ತಷ್ಟು ಸಂಕಷ್ಟವನ್ನ ಕಂಟಕವನ್ನ ಸೃಷ್ಟಿ ಮಾಡುತ್ತಾ ಅಂತ ಹೇಳಿ ದರ್ಶನ್ ಬಟ್ಟೆಯ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯ FSL ವೈದ್ಯರಿಂದ ಈಗಾಗಲೇ ಅದು ರೇಣುಕಾಸ್ವಾಮಿಯದ್ದೇ ಅನ್ನೋದು ಅಧಿಕೃತವಾಗಿದೆ. ಬಟ್ಟೆ ಮೇಲೆ ರಕ್ತದ ಕಲೆ ಹೇಗೆ ಬಂದಿರಬಹುದು? ಈಗ ಆ ಆಂಗಲ್ನಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ವಿಕ್ಟೋರಿಯಾ ವೈದ್ಯರ ಬಳಿ ಮಾಹಿತಿಯನ್ನ ಕೇಳಿದ್ದಾರಂತೆ ಪೊಲೀಸರು. ಪರೀಕ್ಷೆಯನ್ನ ಮಾಡಿ ವರದಿಯನ್ನ ಕೊಡಲಿಕ್ಕೆ ವೈದ್ಯರು ಮುಂದಾಗ್ತಾ ಇದ್ದಾರೆ. ಹಾಗಾಗಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಬಟ್ಟೆ ಕೂಡ ಪ್ರಮುಖ ಸಾಕ್ಷ್ಯವಾಗಿದೆ. ಆ ಬಟ್ಟೆಯ ಮೇಲಿರುವಂತಹ ರೇಣುಕಾಸ್ವಾಮಿಯ ರಕ್ತದ ಕಲೆಯ ಗುರುತಿದೆಯಲ್ಲ, ಅದು ದರ್ಶನ್ಗೆ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡುವಂತಹ ಸಾಧ್ಯತೆ ಇರುವಂಥದ್ದು. ಹಾಗಾದ್ರೆ ದರ್ಶನ್ ಬಟ್ಟೆಗೆ ರಕ್ತ ಅಂಟಿದ್ದು ಹೇಗೆ ನಡೆಯುತ್ತಾ ಇದರಲ್ಲಿ ಪರೀಕ್ಷೆ ನೋಡ್ತಾ ಹೋಗೋಣ. ನಟ ದರ್ಶನ್ ರೇಣುಕಾಸ್ವಾಮಿಗೆ ಕೈಯಿಂದ ಹೊಡೆದಾಗ ಆ ರಕ್ತದ ಕಲೆ ದರ್ಶನ್ ಬಟ್ಟೆಯ ಮೇಲೆ ಬಿದ್ದಿರಬಹುದು. ಕೈಗೆ ಅಂಟಿದಂತಹ ರಕ್ತ ದರ್ಶನ್ ಬಟ್ಟೆಗೆ ಒರೆಸಿಕೊಂಡಂತಹ ಸಂದರ್ಭದಲ್ಲೂ ಕೂಡ ಅದು ಬಟ್ಟೆಗೆ ತಾಗಿರಬಹುದು. ರಕ್ತದ ಮಡುವಿನಲ್ಲಿದ್ದಂತಹ ರೇಣುಕಾನನ್ನ ಮುಟ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಥವಾ ಎಬ್ಬಿಸ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲೂ ಕೂಡ ರಕ್ತದ ಕಲೆ ದರ್ಶನ್ ಬಟ್ಟೆಗೆ ತಾಗಿರಬಹುದು. ರೇಣುಕಾಸ್ವಾಮಿ ದರ್ಶನ್ ಮೇಲೆ ಉಗುಳಿರಬಹುದು ಹೊಡೆದಿರುವಂತಹ ಫೋರ್ಸ್ಗೆ. ರಕ್ತದ ಕಲೆಗಳಾಗಿದ್ದಂತಹ ಜಾಗದಲ್ಲಿ ಗೊತ್ತಿಲ್ಲದೆ ಬಟ್ಟೆ ಬಿಚ್ಚಿಟ್ಟಂತಹ ಸಂದರ್ಭದಲ್ಲಿ ರಕ್ತದ ಕಲೆ ಅಂಟಿರಬಹುದು. ನೆಲದಲ್ಲಿ ಬಿದ್ದಿದ್ದ ರಕ್ತ ದರ್ಶನ್ ಬಟ್ಟೆಗೆ ಮೆತ್ತಿಕೊಂಡಿರಬಹುದು. ಈ ಆಂಗಲ್ನಲ್ಲಿ ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಪರೀಕ್ಷೆಯನ್ನು ಮಾಡಿ ತನಿಖಾಧಿಕಾರಿಗಳಿಗೆ ಒಂದು ವರದಿಯನ್ನು ಕೊಡ್ತಾರೆ. ಆ ವರದಿ ಸಾಲು ಸಾಲು ಸಂಕಷ್ಟವನ್ನು ಎದುರಿಸ್ತಾ ಇರುವಂತಹ ದರ್ಶನ್ಗೆ ಮತ್ತೊಂದು ಸಂಕಷ್ಟವನ್ನು ತಂದೊಡ್ಡುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ವಿಕ್ಟೋರಿಯಾ ವೈದ್ಯರ ಬಳಿ ಈಗ ತನಿಖಾಧಿಕಾರಿಗಳು ಮಾಹಿತಿಯನ್ನು ಕೂಡ ಕೇಳಿದಾರಂತೆ. ಮಾಹಿತಿಯನ್ನು ವರದಿಯ ಮೂಲಕ ಕೊಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ವೈದ್ಯರು. ಈ ವರದಿಯನ್ನು ಕೂಡ ಸಾಕ್ಷ್ಯವನ್ನಾಗಿ ನ್ಯಾಯಾಲಯದಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಪೊಲೀಸರು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ದರ್ಶನ್ ಬಟ್ಟೆಗೆ ಅಂಟಿರುವಂತಹ ರಕ್ತ ರೇಣುಕಾಸ್ವಾಮಿಯದ್ದೇ ಅನ್ನೋದು ಗೊತ್ತಾಗಿದೆ. ಈ ರಕ್ತ ಅಂಟಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ಯಾಕಾಗಿ ಬರುತ್ತೆ, ಜೊತೆಗೆ ಇದು ಎಷ್ಟು ಮುಖ್ಯವಾಗುತ್ತೆ ಈ ಪ್ರಕರಣದಲ್ಲಿ ಅಂತ? ಈಗ ಪ್ರಮುಖವಾಗಿ ಯಾವ್ಯಾವ ಸಂದರ್ಭಗಳಲ್ಲಿ ರಕ್ತನ ಅಂದರೆ ಆ ರಕ್ತದ ಕಲೆಗಳು ಬಿದ್ದಿದ್ದು ಅನ್ನುವಂಥದ್ದಕ್ಕೆ ಒಂದು ಪ್ರಮುಖ ಸಾಕ್ಷಿಯಾಗಿ ಉಳಿದುಕೊಳ್ಳುತ್ತೆ. ಶೆಡ್ನಿಂದ ಅವರಿಗೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಆ ರಕ್ತದ ಕಲೆಗಳು ದರ್ಶನ್ ಬಟ್ಟೆ ಮೇಲೆ ಬಿತ್ತ, ಅಥವಾ ಮೃತದೇಹವನ್ನು ಸಾಗಿಸುವಂಥ ಸಂದರ್ಭದಲ್ಲಿ ಬಿತ್ತ, ಅಥವಾ ಅವ್ರಿಗೆ ಏನು ತುಂಬ ಹಿಂಸೆ ಕೊಟ್ಟು ಅವ್ರಿಗೆ ಹೊಡೆಯುವಂಥ ಸಂದರ್ಭದಲ್ಲಿ ಏನಾದರೂ ಬಿತ್ತ. ಅಂದರೆ ಆ ಡ್ಯೂರೇಷನನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಪೊಲೀಸರಿಗೆ ಒಂದು ಮುಂದಿನ ಇನ್ವೆಸ್ಟಿಗೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ ಕಾರಣಕ್ಕಾಗಿ ಅವರು ಮೃತಪಟ್ಟ ಬಳಿಕ ಆ ಒಂದು ರಕ್ತದ ಕಲೆಗಳು ದರ್ಶನ್ ಬಟ್ಟೆ ಮೇಲೆ ಬಿತ್ತ, ಅಥವಾ ಅದಕ್ಕಿಂತ ಮುಂಚಿತವಾಗಿಯೇ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲೇ ಬಿತ್ತ ಅನ್ನುವಂಥದ್ದನ್ನು ಒಂದು ಎಕ್ಸಾಮಿನೇಷನ್ನ ಮೂಲಕವಾಗಿ ಒಂದು ಪರ್ಫೆಕ್ಟ್ ಆಗಿರುವಂತಹ ಒಂದು ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಸೊ ಹೀಗಾಗಿ ಹಲ್ಲೆ ಮಾಡುವಂಥ ಸಂದರ್ಭದಲ್ಲೇ ನಟ ದರ್ಶನ್ ಶೆಡ್ಡಿಗೆ ಎಂಟ್ರಿ ಆಗಿದ್ರ ಅಥವಾ ಮೃತಪಟ್ಟ ಬಳಿಕ ಆಗಿದ್ರ, ಒಂದೊಮ್ಮೆ ಏನಾದರೂ ಮೊದಲೇ ಬಂದಿದ್ರು ಅಂತ ಹೇಳಿದ್ರೆ ಹಲ್ಲೆ ನಡೆಸುವಂಥ ಸಂದರ್ಭದಲ್ಲಿಯೇ ರಕ್ತದ ಕಲೆಗಳು ದರ್ಶನ್ ಅವರ ಬಟ್ಟೆ ಮೇಲೆ ಬಿತ್ತು ಅನ್ನುವಂಥದ್ದಕ್ಕೆ ಒಂದು ಪ್ರಮುಖ ಸಾಕ್ಷಿಯಾಗಿ ಉಳಿದುಕೊಳ್ಳುತ್ತೆ. ಒಂದೊಮ್ಮೆ ಏನಾದರೂ ಸ್ಟೇಟ್ಮೆಂಟ್ಗಳಲ್ಲಿ, ತನ್ನ ಹೇಳಿಕೆಗಳಲ್ಲಿ ನಾನು ಮೃತಪಟ್ಟ ಬಳಿಕ ಆ ಜಾಗಕ್ಕೆ ಬಂದಿದ್ದೆ, ಅದಾದ ನಂತರ ಅದನ್ನು ನೋಡಿದೆ, ಈ ರೀತಿಯ ಹೇಳಿಕೆಗಳನ್ನು ಏನಾದರೂ ಆ ಹೇಳಿಕೆಯ ಸಂದರ್ಭದಲ್ಲಿ ಕೊಟ್ಟಿದ್ರೆ ಈ ಎಕ್ಸಾಮಿನೇಷನಲ್ಲಿ ಏನಾದರೂ ರಿಪೋರ್ಟು ಅದಕ್ಕಿಂತ ಮುಂಚಿತವಾಗಿಯೇ ಬಂದಿದ್ರ ಅಥವಾ ಮೃತಪಟ್ಟ ಬಳಿಕ ಬಂದಿದ್ರ ಅನ್ನುವಂಥದ್ದಕ್ಕೆ ರಕ್ತದ ಈ ಏನಿದೆ ಎಕ್ಸಾಮಿನೇಷನ್ ವರದಿ ಇದು ಕೂಡ ಅನುಕೂಲ ಆಗುತ್ತೆ. ಸೊ ಹೀಗಾಗಿ ವಿಕ್ಟೋರಿಯಾ ಫಾರೆನ್ಸಿಕ್ ವೈದ್ಯರಿಗೆ ಎಕ್ಸಾಮಿನೇಷನ್ ವರದಿಯನ್ನು ಪೊಲೀಸರು ಕೇಳಿದ್ದಾರೆ. ಈ ಒಂದು ವರದಿ ಬರೋದಕ್ಕೆ 2-3 ದಿನಗಳು ಕೂಡ ಆಗುತ್ತೆ. ಈ ವರದಿಯಲ್ಲಿ ಯಾವ ಸಂದರ್ಭದಲ್ಲಿ ರಕ್ತದ ಕಲೆಗಳು ದರ್ಶನ್ ಬಟ್ಟೆ ಮೇಲೆ ಬಿದ್ದು ಅನ್ನುವಂಥದ್ದನ್ನು ಒಂದು ಪರೀಕ್ಷೆಯನ್ನು ಮಾಡಲಾಗುತ್ತೆ. ಆ ಒಂದು ಪರೀಕ್ಷೆಯ ವರದಿ ಬಂದ ಬಳಿಕ ನಿಖರವಾಗಿ ಇಂಥದ್ದೇ ಸಂದರ್ಭದಲ್ಲಿ ಇಂಥದ್ದೇ ಸಮಯದಲ್ಲಿ ಈ ರಕ್ತದ ಕಲೆಗಳು ಬಿದ್ದಿರಬಹುದು ಅನ್ನುವಂಥದ್ದಕ್ಕೆ ಒಂದು ಸಾಕ್ಷಿಯಾಗಿ ಉಳಿದುಕೊಳ್ಳುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.